ಇವತ್ತು ನಮ್ಮ ಯತ್ನಾಳರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅಂಥವ್ರಾಗಿರ್ಬೋದು, ಅಥವಾ ನಮ್ಮ ಸಿದ್ದರಾಮಯ್ಯನಂಥವ್ರಾಗಿರ್ಬೋದು, ಇವೆಲ್ಲ ರಾಜಕಾರಣಿಗಳು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಇದನ್ನ ಇವತ್ತು ಇವರೊಬ್ಬರಂತ ಒಬ್ಬರಲ್ಲ, ನಮ್ಮ 224 ಜನ ನಮ್ಮ ನಾಯಕರನ್ನ MLAಗಳು ಎಷ್ಟು ಉದ್ಯೋಗ ಅವ್ರವ್ರ ಏರಿಯಾದಲ್ಲಿ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ಇದನ್ನು ಇವತ್ತು ಯೋಚನೆ ಮಾಡಿದಾಗ ಪಾಪ ಜನ ನಮಗೇನು ಕೊಡ್ರಿ ಸರ್ ಬೆನ್ನ ಅಡ್ಡಾಡ್ತಾರೆ. ಒಂದಿಷ್ಟು ಏನೋ ಹೋಗಿದ್ರೆ ಪಾಪ ಆಯ್ತು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಬೆನ್ನತ್ತಾರೆ. ಇಂಥ ಪ್ರಸಂಗದಲ್ಲ, ಒಂದು ಪಕ್ಷ ಕಟ್ತೀನಿ, ಪಕ್ಷದಿಂದ ನಾವು ಏನೋ ಸಾಧನೆ ಮಾಡ್ತೀನಿ ಹಾಗೆ ಹೀಗೆ ಅಂತಂದ್ರೆ ಅದೊಂದು ಅಪಹಾಸ್ಯದ ವಿಷಯ ಆಗ್ತದೆ. ಆ ದಿಶೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂಥೇಳಿ ನಮ್ಮ ಏನಪ್ಪ ಅಂದರೆ ಬಸವನಗೌಡ ಪಾಟೀಲ್ ಎತ್ತಾಳ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನುಳಿದವರು ಹೊಂದಿರಬೇಕು ಇಲ್ಲಂತಲ್ಲ. ಮತ್ತು BJPಯಲ್ಲಿ ಸಹಿತ ಕೆಲವು ಜನ ಒಳ್ಳೆಯವರು ಇದ್ದಾರೆ, ಅವರಿಗೆ ಸಲಹೆ ಕೊಡುವಂಥವ್ರು ಅವರು ಹೇಳಿರಬೇಕು. ಈಗ ಅದರಿಂದ ಸ್ವಲ್ಪ ವಿಮುಖ ಆಗಿದ್ದಾರೆ. ಅಂದ್ರೆ ಇನ್ನೊಂದು ಪಕ್ಷ ಇಲ್ಲಿ ಹುಟ್ಟುವುದಿಲ್ಲ ಅನ್ನೋದು ಈ ತಾತ್ಕಾಲಿಕವಾಗಿ ನೆಮ್ಮದಿ ವಿಷಯ. ಅದು ಹುಟ್ಟಿದ್ರು ಸಹಿತ ಈ ಯತ್ನಾಳ್ ಹಿಂದಿದಂಥ ಮಿತ್ರ ಪಡೆ ಏನದಲ್ಲ ಅವ್ರು ಯಾರು ಬರೋದಿಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಭಾಳ ಮಹತ್ವದ ಸಹಾಯ ಮಾಡ್ತಾರೆ ಅಂತೇಳಿ. ಆಮೇಲೆ ಕನ್ನಡದ ಗಾದಿ ಮಾತದ, ಬಡವಗ ಕೊಡ್ತಾನೆ ಬರೋದು ದೇವರಿಗೆ ಬರ್ತಾನೆ ಬರೋದು ಅಂತೇಳಿ. ಹಾಗೆ ಬಡವ ಅಂತಂದ್ರೆ ಇಲ್ಲ ಬಡವಿಲ್ಲ, ಆದರೆ ರಾಜಕಾರಣಿ ಒಂದು ರಾಜಕೀಯ ಪಕ್ಷ ಕಟ್ಟೋ ಮುಂದೆ ಬಸವನಗೌಡ ಪಾಟೀಲ್ ಎತ್ತಾಳ ಒಬ್ಬ ಬಡವನ. ಈವನ್ ಇವತ್ತು ನಮ್ಮ ಜಾರಕಿಹೊಳಿ ಶ್ರೀಮಂತರು ಅಂತ ಹೇಳ್ತಾರೆ, ಅಥವಾ DK ಶಿವಕುಮಾರ್ ಶ್ರೀಮಂತರು ಅಂತ ಹೇಳ್ತಾರೆ. ಒಂದು ಪಾರ್ಟಿ ಕಟ್ಟುವುದ್ರೆ ಸ್ವತಃ ಕೈ ಸುಟ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರು, KJP ಕಟ್ಟಿನಾಗಿದೆ ಅಂತೇಳಿ. ಅಷ್ಟೇ ಕನ್ನಡ ಪತ್ರಿಕೆ ಕನ್ನಡ ಪಕ್ಷ ಕಟ್ಟಿದ ಅಂತೇಳಿ ನಮ್ಮ ಸಂಕೇಶ್ ಅವರು, ವಿಜಯ ಸಂಕೇಶ್ ಅವರು ಏನಾದರು ಭಾಳ ರೇಸ್ಟ್ ಆಫ್ ದ ರೇರ್, ಭಾಳ ಕಷ್ಟ. ಅದೇನೋ ಕೇಜ್ರಿವಾಲ್ ಎದ್ದಿತ್ತು, ಅದು ಒಬ್ಬರಿಂದ ಅಲ್ಲ ಅದು ಎದ್ದಿದ್ದು. ಅದರಿಂದ ದೊಡ್ಡ ವಿಚಾರವಾದಿಗಳದು ಒಂದು ಗುಂಪು ಇತ್ತು ಅದರಲ್ಲ. ವಿಷಯ ನಿಮಗೆ ಗೊತ್ತದೆ, ಯೋಗೇಂದ್ರ ಯಾದವ್, ಮೇಧಾ ಪಾಟ್ಕರ, ಜೊತೆಗೆ ನಮ್ಮ ಅತ್ಯಂತ ಬುದ್ಧಿವಂತರ ಅಂತ ಪ್ರಶಾಂತ್ ಭೂಷಣ, ಶಾಂತಿ ಭೂಷಣ, ಅದ್ರ ಮೇಲೆ ಅಣ್ಣಾ ಹಜಾರೆ ಎನ್ನುವಂಥವ್ರು ಎಲ್ಲ ಘಟಾನುಘಟಿಗಳು. ಅದ್ರ ಹಿಂದೆ RSSದ ಸಹಾಯ. ಹೀಗಾಗಿ ಇವೆಲ್ಲದರ ಆಧಾರದ ಮೇಲೆ ಒಂದು ಈ ಏನಪ್ಪ ಅದು ಕೇಜ್ರಿವಾಲ್ ಪಕ್ಷ ಉಟ್ಕೊಂಡಿತ್ತು, ಆಮ್ ಆದ್ಮಿ. ಆದರೆ ಅದು ಇತ್ತೀಚೆಗೆ ಇವರೆಲ್ಲರೂ ದೂರ ಸರಿಸಿದಾಗ ಸರ್ ಅದು ಯಾಕೋ ನಿಟ್ಟುಸಿರುಬಿಡ್ತಾ ಇದೆ ಇದರಲ್ಲಿ ಅಂತೇಳಿ. ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಆ ದಿಶೆಯಲ್ಲೇ ರಮೇಶ್ ಅವರ ಸಲಹೆ ಒಳ್ಳೆಯದಾದ, ಅದನ್ನು ಪಾಲಿಸಿದಾರೆ. ಇದು ಅಷ್ಟು ಸಂತೋಷದ, ಪಾಲಿಸಲೇಬೇಕಾದಂಥದ್ದು. ಇಲ್ಲ ಅಂದರೆ ಕೈ ಸುಟ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ ಅನ್ನೋದು ಭಾಳ ಸುಲಭ, ಮಾಡೋದು ಭಾಳ ಕಷ್ಟ. ಅದನ್ನೇ ಇರಲಿ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅವ್ರ ಸ್ಟೇಟ್ಮೆಂಟ್ಗಳನ್ನ ನೋಡಿದಿರಿ, ಲೂಟಿಗೋರ ಅಪ್ಪ ಮಕ್ಕಳು